ಪಾಂಚಾಲಿ ವಾಸುದೇವ, ಪಾಂಚಾಲಿ ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶ್ಯಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ ದೇವಿ, ಏಕೆ? ಏನಾಯಿತು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಏಕೆ ತಾನೇ ಸೃಷ್ಟಿಸಿದೆ? ಏಕೆ ರೋದಿಪೆ ತರುಣಿ ಮಣಿಗೆ ಏಕೆ ರೋದಿಪೆ? ಏಕೆ ರೋದಿಪೆ ತರುಣಿ ಮಣಿಗೆ ಏಕೆ ರೋದಿಪೆ? ಬಿಡು ಬಿಡು ನಿನ್ನಯ ಹಾಳಲ ಬಗೆವೆನು ದುರುಳನ ಹೊರಲ. ಬಿಡು ಬಿಡು ನಿನ್ನಯ ಹಾಳಲ ಬಗೆವೆನು ದುರುಳನ ಹೊರಲ. ತಕ್ಕಿಸುವೆ ಮಧಾಂಧಕಾರರ, ತಕ್ಕಿಸುವೆ ಮಧಾಂಧಕಾರರ. ಮುಗ್ಧಳಾಗದೆ ಹಿಂದೆಯ ಬಿಡುತ್ತು, ಮುಗ್ಧಳಾಗದೆ ಹಿಂದೆಯ ಬಿಡುತ್ತು. ಏಕೆ ರೋದಿಪೆ ತರುಣಿ ಮಣಿಗೆ ಏಕೆ ರೋದಿಪೆ? ಭಕ್ತಜನಾಜ್ಞೆಗಲ್ಲಿ ಸಿದ್ಧನಿ ಕುರುಕುಲತೆ ಭಕ್ತಜನಾಜ್ಞೆಗಲ್ಲಿ ಸಿದ್ಧನಿ ಕುರುಕುಲತೆ. ತಕ್ಕಿಸುವೆ ಮಧಾಂಧಕಾರರ, ತಕ್ಕಿಸುವೆ ಮಧಾಂಧಕಾರರ. ಮುಗ್ಧಳಾಗದೆ ಹಿಂದೆಯ ಬಿಡುತ್ತು. ಏಕೆ ರೋದಿಪೆ ತರುಣಿ ಮಣಿಗೆ ಏಕೆ ರೋದಿಪೆ? ಏಕೆ ರೋದಿಪೆ? ಏಕೆ ರೋದಿಪೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳ ಆಜ್ಞೆ ಮಾಡಿರಬೇಕಲ್ಲವೇ? ನಿಮಗಾಗಿ ಅಲೆದು ವನವಾಸ ಪಡೆದು ಬರಿವವಳೆ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಪಡೆದು ಬರಿವವಳೆ ಸಹಿಸಲಾರೆ. ಸರಿಯೇ ನಿಮಗೆ ಸಂಕಟವಾಗಿದೆ,
ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕತನದಿಂದಾಗಿ ನಿಂತಲೇ ನಮ್ಮನ್ನು ಪ್ರಿಯತಮೆ ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿದೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ನನ್ನೊಡನೆ ತಿಳಿಸಬಾರದೇ ದೇವಿ? ತಿಳಿಸುವೆ ನಾಥ, ಆದರೆ ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವನು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಭಾನುಮತಿ ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿತ್ತಿದ ಈ ನಿನ್ನ ಮುಡಿಗಟ್ಟವೆ ಅಷ್ಟೇ ಎಂದು ಪರಿಹಾಸ ಮಾಡಿದಳು ಸ್ವಾಮಿ, ಪರಿಹಾಸ ಮಾಡಿದಳು. ಏನು ಪುನಃ ದುರ್ಯೋಧನನೊಡನೆ ಸಂಧಿಗೆ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಗಿದೆ. ಯಾರು ಯಾರು ಮತ್ತಿನ್ನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗ ಆಗಿರಬಹುದೆಂದು ನಾನು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ತಟ್ಟುವುದಿಲ್ಲವೇ ಭಾನುಮತಿ ಎಂದು. ಸಮಯಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟವೆ. ಇಂತಹ ಸಂತೋಷದ ಸಮಯದಲ್ಲಿ ಬಾ ಬಾ. ಪ್ರಾಣೇಶ್ವರ, ಮೊದಲು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿ ನಂತರ ಕುಳಿತುಕೊಳ್ಳುವೆನು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ಧೀರ ಈ ರುಖೋದರ ಭಾದೇವಿ. ಆಹಾ, ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ಹೌದು ದೇವಿ, ಶಪಥವ ಮರೆಯುವನೆ ಸಮಯ ಕೈದ ಶಪಥವ ಇವನೇನೆ ಮುನಿಸಿದೇಶಕ್ಕೆ ಪದಕುವನೆ ಮುನಿಸಿದೇಶಕ್ಕೆ ಪದಕುವನೆ ಬಿಚ್ಚಿದ ಮುಡಿಯನ್ನು ಬಿಚ್ಚಿದ ಮುಡಿಯನ್ನು
ಸಮಯಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದರು. ಪ್ರಾಣೇಶ್ವರ, ಹೇಳಿದೇವಿ. ಪ್ರಾಣನಾಥ, ಪ್ರಾಣವಲ್ಲಭ, ನೆನಪಿದೆಯೇ? ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ, ಹೇಳಿದೇವಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಗತಿಯ ಮನಕ್ಕೆ ರದಿರಗಿ ಪ್ರಮದಯ ಮನಕ್ಕೆ ರದಿರಗಿ ಸಮಯವಿದೆ. ಪ್ರಾಣೇಶ್ವರ, ಮನಮುದಿಸುವ ಮಧುಹಾಸ್ಯ ವಿಲಾಸ, ಮನಮುದಿಸುವ ಮಧುಹಾಸ್ಯ ವಿಲಾಸ, ಗೌರವ ಶಿರವ ಧರೆಯಲು ನೀನು, ಗೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ಪ್ರಾಣನಾಥ, ನೆನಪಿದೆಯೇ? ನೆನಪಿದೆಯೇ? ಹೇಳಿದೇವಿ. ಚೆಲ್ಲುತ್ತ ಸೇರುವೆ ಆಗ, ನೆನಪಿದೆಯೇ? ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ. ನೆನಪಿದೆಯೇ? ಹೇಳಿದೇವಿ. ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನೇನನ್ನ ಹೇಳಿದ್ದೀರಿ, ನೆನಪಿದೆ ತಾನೇ? ಪುನಃ ನಿನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಆಹಾಹಾಹಾಹಾಹಾ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆಗ್ಲೇನ್ ಮಾಡೋದು? ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರ. ನನ್ನನ್ನು ಕೇಳಿಸಬೇಡ ದೇವಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ, ಕ್ಷಮಿಸಲಾಗದು. ಹೂಳ ಕೌರವನ ಬಾಲದಡಿಸುವೆ, ಹೂಳ ಕೌರವನ ಬಾಲದಡಿಸುವೆ, ತಾಳು ತಾಳು ನಿತ್ಯಮ ಮತಿಗೆ. ಹೂಳ ಕೌರವನ ಬಾಲದಡಿಸುವೆ, ತಾಳು ತಾಳು ನಿತ್ಯಮ ಮತಿಗೆ. ಸೈರಿಸೈ ಪುರದೊಳು ಸೈರಿಸೈ ಕುರುಕುಲವೆಲ್ಲ ತಲೆಬಡಿಸುವೆನು ಕಾಂತೆಗೆ. ಹೌದು ದೇವಿ, ಕುರುಕುಲವೆಲ್ಲ ತಲೆಬಡಿಸುವೆನು ಕಾಂತೆಗೆ. ಗುರುಳ ಕೌರವರ ಸಿಗಿದು ಬಗೆಯುವೆ, ಗುರುಳ ಕೌರವರ ಸಿಗಿದು ಬಗೆಯುವೆ. ಸೈರಿಸೈ ದುರದೊಳು ಸೈರಿಸೈ.
ನೋಡುವಣ್ಣ, ಆಗಲೇ ಭೀಮಸೈನ್ಯನು ಸಂಧ್ಯೆಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಭ್ರಮಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೂ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ನಿನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬಲ್ಲದು. ಮರುಗುವೆ ಕಲೆ ಮಾನುನಿ ಮಾನಿಯಳೆ. ಪಾಂಚಾಲಿ, ಮರುಗುವೆ ಕಲೆ ಮಾನುನಿ ಮಾನಿಯಳೆ. ಮರುಗುವೆ ಕಲೆ ಕರುಣಿನಿದನು ನಾವು. ಪಾಂಚಾಲಿ, ಕರುಣಿನಿ ನಾನು ನಾವು ಹೊರಗಿಸುತ್ತೀವೆಲ್ಲೋ. ಪಾಂಚಾಲಿ, ಮರುಗುವೆ ಕಲೆ ಮಾನುನಿ ಮಾನಿಯಳೆ. ಮರುಗುವೆ ಕಲೆ ಧರ್ಮದ ನಾದಯ ಮೀರಲಾರದೆ ನಾವು. ಪಾಂಚಾಲಿ, ಧರ್ಮದ ನಾದಯ ಮೀರಲಾರದೆ ನಾವು. ವೈರವ ಮರೆತವು. ಪಾಂಚಾಲಿ, ವೈರವ ಮರೆತವು ಸೈರಿಸುತ್ತ ಭಾವ. ಪಾಂಚಾಲಿ, ಮರುಗುವೆ ಕಲೆ ಮಾನುನಿ ಮನೆಯಳೆ. ಮರುಗುವೆ ಕಲೆ ಪಾಂಚಾಲಿ, ಪ್ರಾಣೇಶ್ವರ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖಾಂತರ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮೀರ್ವರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಸ್ಯಾವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸುವೆ. ಕಂಡವರ ಮನೆಯ ಬಾಗಿಲಿನಲ್ಲಿ ದೇಹಿ ದೇಹಿ ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಬಯಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನ ಸಮೂಲನವಾಗಿ ನೀವು ನಿಶ್ಚಿಂತೆಯಿಂದ ಸಂಧಿ ಯಾಚನೆಯನ್ನೇ ಮಾಡುತ್ತೀರಿ. ನನಗೆ ತೋರಿದ್ದನ್ನು ಮಾಡುವೆ. ನಿಲ್ಲು ಪ್ರಿಯ ಸೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ವಿಧಿ ಭೀಮಸೇನಾ. ಅನುಜಾತನ ಸೈರಿಪುದು ಮನಸೈರಿಸಿ ಶಾಂತನಾಗು ಭೀಮಾ. ಧರ್ಮ ವಿಚಾರದ ಮರ್ಮವನರಿಯದೆ
ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾದಿರೇಕೆ ಈ ಥರ ನಡೆದೆ ಆತುರದಿಂದು ಫಲವೇ ನಿಲ್ಲುವುದೇ ಭೀಮಾ 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 ನಿಲ್ಲು ನಿಲ್ಲು ಪ್ರಿಯ ಸೋದರ, ನಿನ್ನ ಕೋಪವನ್ನು ತಡೆಯ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಏನು ಹೇಳುವೆ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಎಂಬುದನ್ನು ನೀನು ತಿಳಿದಿಲ್ಲ. ನಮ್ಮ ಅವಿಚಾರಕ್ಕಾಗಿ ಅಭಿಮಾನಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಬೇಕು. ನಾವು ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಸರ್ವ ಪ್ರಯತ್ನಿಸುತ್ತೇನೆ. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡುದಿರಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಆಗಮನ. ಅರ್ಜುನ, ಇನ್ನು ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ಇಲ್ಲಿ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಆನಿನ್ನು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ರಾಜ್ಯಸಭೆ ಸಮಾಚಾರವೇನೆಂಬುದು ತಿಳಿದು ನಿಮ್ಮ ಚಿಂತೆ ಮಾಡಿ. ಅಣ್ಣ, ಮಾಧವ ನಿನ್ನ ಶರಣವ ನಂಬಿದ ಅಬಲ ನೀನಿ ಕೊರೆಯೇ ಮಾಧವ ನಿನ್ನ ಶರಣವ ನಂಬಿದ ಅಬಲ ನೀನಿ ಕೊರೆಯೇ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ
ತಂದೆಯ ಆಕಳ ಪಾಠವ ನೀನಿ ಬರೆಯಿರಿ. ಕೃಷ್ಣ 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 ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಶ್ರೀ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಸ್ವತಃ ಧೃತರಾಷ್ಟ್ರನೇ ಬಹು ಮುಖವಾಗಿ ಉಪಚರಿಸಿದರು. ಸಂಧಿ ವಿಚಾರವಷ್ಟೇ ನಡೆಯಿತು. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಆಡಿದು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ಆ? ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತೋಳಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಧರ್ಮನಂದನ, ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ತಡೆಯಲಾರೆ ಶ್ರೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲ ಭೀಮಸೇನ. ಎಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ನಿನಗೆ ಇಷ್ಟೊಂದು ಸಹ ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರುತ್ತದೆ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧವಿರುವುದು? ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಒಪ್ಪಿದನೆಯ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡು. ನೀನು ನಿಜವಾಗಿ ವಿಡಂಬಕತೆ ಸರಿಯಷ್ಟೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರ್ತದೆ. ಭೀಮಸೇನ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದಕ್ಕೋದರ ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವೆನು. ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಹೇಳು ಹೇಳು ನಿನ್ನ ಸಂದೇಶ. ನೀನು ನನ್ನ ಬಳಿ ಸಮಾಧಾನವಾಗಿ ಕೈಕಟ್ಟಿ ಕುಳಿತರೆ ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ ಇಲ್ಲ, ನಿಂತಿದ್ದಂತೆಯೇ ಹೇಳು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಆ ಗದೆಯನ್ನು ಕೊಡು. ನನ್ನ ಸಮೀಪದಲ್ಲಿ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ನಿನ್ನ ಸಂದೇಶ? ಸ್ವಲ್ಪ ಗದೆಯನ್ನು ಬಿಡಯ್ಯ. ಭೀಮಸೇನ, ಸಂದೇಶವ ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ವಾಸುದೇವ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಬಹುದು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವಿನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು.
ಈ ಹಗ್ಗದಿಂದ ನನ್ನ ಗಂಡನ ಕೈಗಳನ್ನು ಕಟ್ಟು. ಓ ಪಾಂಡುರಂಗ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಅದೇನೆಂದು ಹೇಳು ಕೃಷ್ಣ. ತಂಗಿ, ಆ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟು. ನಿನಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇ ಇಲ್ಲವೋ ನೋಡೋಣ. ಕೃಷ್ಣ, ಬಂಡೆ ಬಂಡೆ ಅನ್ನವನ್ನು ತಿನ್ನುವ ಈ ಭಂಡ ಮಕ್ಕಳನ್ನು ಕಟ್ಟಲು ಅಷ್ಟೊಂದು ಸುಲಭವೇ? ಇದೆಂತ ಪರಿಹಾಸ್ಯ ಕೃಷ್ಣ. ಸಂತಾಪಿಸುವೇಕೆ ಸೋದರಿ, ಚಿಂತೆ ಪಡದಿರು ನೀ. ಸಂತಾಪಿಸುವೇಕೆ ಸೋದರಿ, ಚಿಂತೆ ಪಡದಿರು ನೀ. ಸಂತೈಸಲು ನಾಯಿರೆ ಸಂತಾಪಿಸುವೇಕೆ ಸೋದರಿ.
ಪರಿತಪಿಸುವೆ ಏಕೆ ಸೋದರಿ. ತಂಗಿ, ಚಿಂತಿಸದಿರು, ಕಟ್ಟು ನಿನ್ನ ಗಂಡನ ಕೈಗಳನ್ನು. ಸ್ವಾಮಿ, ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಕೋಪ ಮಾಡುವುದಿಲ್ಲ ತಾನೆ? ಈಗ ಎಲ್ಲರೂ ಕೇಳಿರಿ. ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ವಾಸುದೇವ, ಈ ಭೀಮನನ್ನು ಕಟ್ಟಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನನ್ನನ್ನು ಕಟ್ಟಲು ಹವಣಿಸಿದರು. ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ಯಾರು? ಆ ದುರಂಕಾರಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿದ್ದರೆ ಯಾರು ಯಾರು ಆ ದುರಾತ್ಮರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯರ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಅವರಿಗಲ್ಲದ ಮತ್ತಾರಿಗೆ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಆ ಕುರುಕುಲ ಕುನ್ನಿಗಳು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಾನಕ್ಕೆ ಅವರು ಕೊಟ್ಟ ಉತ್ತರವನ್ನು ಕೇಳಿರಿ. ಅವರು 5 ಮಾರು ಭೂಮಿಯನ್ನು ಕೊಡಲು ಅವರು ಇಚ್ಛಿಸುವುದಿಲ್ಲ. ಏನಾದರೂ ಅವರು ಭೂಮಿಯನ್ನು ಪಡೆಯಬೇಕೆಂದರೆ ಅದು ಯುದ್ಧರಂಗದಲ್ಲಿ ಪಡೆಯಬೇಕೆಂದರೆ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಹೇಳಿದರು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದ್ದ ಅಲ್ಲವನಿದ್ದ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸಿದೆ. ಪಾಂಚಾಲಿ, ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಅಣ್ಣ, ಏಕೆ ಬಿಡಿಸುವುದಿಲ್ಲವೇ? ಅಗ್ರಜ, ಧನಂಜಯ, ಕೃಷ್ಣ, ನೀನೆಲ್ಲಿ ಬಿಡಿಸುವೆ? ಕಟ್ಟಿಸಿದವನು ನೀನೇ ಅಲ್ಲವೇ? ಯಾರು ಬಿಡಿಸಬೇಡಿ, ಯಾರು ಬಿಡಿಸಬೇಡಿ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಎಲ್ಲಿ ನನಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುತ್ತೇನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುತ್ತೇನೆ. ರಣದಳವರ ರಕ್ತ ಪಾನ ಮಾಡ, ರಣದಳವರ ರಕ್ತ ಪಾನ ಮಾಡ. ಕೃಷ್ಣ, ಹತ್ತಿಗ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಹತ್ತಿಗ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ಭದಿ ತೊಡೆ ತೊಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಗಳು ಸುತ್ತಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಡೆಯಲಿರಲು ಬಿಡುವೆ. ರಣದಳವರ ರಕ್ತ ಪಾನ, ರಣದಳವರ 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 ರಕ್ತಪಾನ ಮಾಡದಿರುತ್ತದೆ. ಅಂದೊಂದು ದಿನ
ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಈ ಪಾಂಚಾಲರಲ್ಲಿ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ. ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ವಾಸುದೇವ, ಭೀಮಸೇನ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಎಂದು ಮಾಡಿದ್ದರೆ, ವೀರಮಾತ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ಸತ್ಯವಾಗಿದ್ದರೆ, ನಾಳಿನ ಮಹಾಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರು ಈ ನನ್ನ ಗದಾದಂಡದಿಂದ ಸಮೂಲನವಾಗಿ ನಾಶ ಮಾಡಿ ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ತೆಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ದ್ರೌಪದಿಯ ಬಿಡುಗಡೆಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯಲು ಈ ನನ್ನ ಗದಾದಂಡದಿಂದ ಒಂದೇ ಏಟಿಗೆ ಮುರಿದು ಆತನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವೇ ನರಕವಾಗ್ತದೆ. ವಾಸುದೇವ, ಹೇಳನ್ನ ವಿಮತವ ರಭಸದಲ್ಲಿ ತಪ್ಪ ವಾಸುದೇವ, ಪರಮಾತ್ಮ ಈ ಸಂಧಿಯನ್ನು ನಿರಾಕರಿಸಿದೆ.